ಅಪರ್ಣ, ಈ ನಿನ್ನ ಗಂಡನಿಗೆ ಏನೂ ಆಗಲ್ಲ, ಹೆದರ್ಕೋಬೇಡ. ನಾನು ಇದನ್ನು ಯಾವ ಧೈರ್ಯದ ಮೇಲೆ ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಜೊತೆಗೆ ಗೆಳೆಯ ಇದ್ದಾನೆ. ಅವ್ನು ನನ್ನ ಜೊತೆಗೆ ಇರೋವರೆಗೂ ನನಗೇನು ಆಗಕ್ಕೆ ಬಿಡಲ್ಲ ಅವನು. ನೀನು ಅಷ್ಟೇ ಧೈರ್ಯದಲ್ಲಿರು. ನಾನಿದು ಯಾವುದೋ ಜುಜ್ಬಿ ಭಯಕ್ಕೆ ಹೆದರ್ಕೊಂಡು ನನ್ನ ಗೆಳೆತನ ಕಳ್ಕೊಂಬಿಟ್ರೆ ನನ್ನಂಥ ದಡ್ಡ ಸ್ವಾರ್ಥಿ ಇನ್ನೊಬ್ಬ ಇರಲ್ಲ ಅಪರ್ಣ. ನನಗೇನೂ ಆಗಲ್ಲ, ಧೈರ್ಯವಾಗಿ. ಸರಿ ಆನಂದ್, ನೀನು ಇಷ್ಟೆಲ್ಲ ಹೇಳಿದ್ಮೇಲೂ ನಾನು ಆಫೀಸ್ಗೆ ಹೋಗೋದು ಬೇಡ ಅಂತ ಹೇಳೋಕ್ಕಾಗಲ್ಲ. ಆನಂದ್, ಆದರೆ ಒಂದು ವಿಷಯ, ಆ ಜಯದೇವ್ ಆಗಲಿ ಅಥವಾ ಬೇರೆ ಯಾರೇ ಆಗಲಿ ಏನಾದರೂ ಮಾಡಬಾರ್ದು ಮಾಡಿದ್ರೆ ನೀನು ಮೊದಲು ಅದನ್ನು ಗೌತಮ್ ಹತ್ರ ಹೇಳಬೇಕು. ಹೇಳ್ದೆ ಅಂತೂ ಇರಬಾರ್ದು. ವಿಷಯನ ಡುಮ್ಮನ್ವರೆಗೂ ತರದೇ ಇರೋದು, ಆಮೇಲೆ ಅದನ್ನು ನಾನೇ ಸಾಲ್ವ್ ಮಾಡ್ತೀನಿ ಅಂತ ಹೋಗೋದು, ಇದು ಯಾವುದೂ ನೀನು ಮಾಡಬಾರ್ದು. ಹಾಗೆ ಮಾಡಲ್ಲ ಅಂತ ನಂಗೆ ಪ್ರಾಮಿಸ್ ಮಾಡು. ಆಯಿತು, ಇನ್ಮೇಲೆ ಏನೇ ನಡೆದ್ರು ನನ್ನ ಗೆಳೆಯನಿಗೆ ಹೇಳ್ತೀನಿ, ಪ್ರಾಮಿಸ್. ನನಗಿರೋ ಒಂದೇ ಒಂದು ಭಯ ಅಂದರೆ ಆ ಜಯದೇವ್ದು. ಅವ್ನು ಸರಿ ಇಲ್ಲ ಆನಂದ್. ಅಣ್ಣ ತಮ್ಮದ್ರಿಗೆ ಹಾಗೆ ಮಾಡ್ತಾನೆ ಅಂದರೆ ನೀನು ಯಾವ ಲೆಕ್ಕ ಹೇಳು? ಮನುಷ್ಯತ್ವನ ಬಿಟ್ಟು ಕೂತವ್ರ ಹತ್ರ ನಾವು ಗುದ್ದಾಡೋದಕ್ಕಾಗತ್ತಾ? ಅವನ ಹತ್ರ ಯಾವ ಸಂಬಂಧಕ್ಕೂ ಬೆಲೆನೇ ಇಲ್ಲ. ನೀಚ ಅವನು. ಗೌತಮ್ ಆಗಿರೋದಕ್ಕೆ ಇದನ್ನೆಲ್ಲ ಸಹಿಸ್ಕೊಂಡು ಎಷ್ಟೇ ಕಷ್ಟ ಆದರೂ ಸುಮ್ಮನೆ ಇದ್ದಾನೆ. ನಾನೇನಾದರೂ ಅವನ ಜಾಗದಲ್ಲಿ ಇದ್ದಿದ್ರೆ 2 ಬಿಟ್ಟು ಮನೆಯಿಂದ ಆಚೆ ಆಗ್ತಿದ್ದೆ. ಮನುಷ್ಯನೇ ಅಲ್ಲ ಅವನು. ಹೇ ಅಪರ್ಣ, ಅವನ ಬಗ್ಗೆ ಮಾತಾಡಿ ಯಾಕೆ ಮನಸ್ಸನ್ನ ಹಾಳು ಮಾಡ್ಕೋತೀಯಾ? ನೋಡು, ಎಲ್ರ ಕಾಲಿಳಿಯುತ್ತೆ ಕಾಲ. ಮಾಡಿದುಣ್ಣು ಮಾರಾಯ ಅಂತ ಅವ್ರವ್ರು ಮಾಡಿದ್ದನ್ನು ಅವ್ರವ್ರು ಅನುಭವಿಸ್ಲೇಬೇಕು, ಅದಂತೂ ಪಕ್ಕ. ಟೆನ್ಷನ್ ಮಾಡ್ಕೋಬೇಡ. ಹಾಂ, ನನಗೇನು ಆಗಲ್ಲ, ಧೈರ್ಯವಾಗಿರ. ನಾನು ಬರಲಾ? ಆನಂದ್, ಆ ಕಡೆ ಈ ಕಡೆ ನೋಡ್ಕೊಂಡು ಹುಷಾರಾಗಿ ರೋಡ್ ಕ್ರಾಸ್ ಮಾಡು. ಸ್ಟೈಲಾಗಿ ಲವರ್ ಬಾಯ್ ಥರ ಬಾಯ್ ಅಂತ ಹೇಳ್ಕೊಂಡು ಹೋಗ್ಬೇಡ. ಗಮನ ಎಲ್ಲ ರೋಡ್ ಮೇಲೆ ಇರಲಿ. ಹುಷಾರಾಗಿ ಹೋಗ್ಬಾ. ಓಕೆ ಮೇಡಮ್, ಆ ಕಡೆ ಈ ಕಡೆ ನೋಡಿಕೊಂಡೇ ರೋಡ್ ಕ್ರಾಸ್ ಮಾಡ್ತೀನಿ. ಬಾಯ್ ಅಂತ ಮನೆ ಒಳಗೆ ಹೇಳ್ಬಿಟ್ಟು ಹೋಗ್ತೀನಿ. ಓಕೆನಾ? ಬಾಯ್ ಬಾಯ್. ಅರೆ ಏನಿದು, ನೀವಿನ್ನೂ ರೆಡಿನೇ ಆಗಿಲ್ಲ, ಇಷ್ಟು ಲೇಟ್ ಆಯ್ತು. ಕೋಟ್ ಯಾಕೆ ಹಾಕೊಂಡಿಲ್ಲ ನೀವು? ಗೌತಮ್ ಅವರೇ, ನೀವು ಕೋಟ್ ಹಾಕೊಂಡ್ರೆ ಒಳ್ಳೇದು. ಇಲ್ಲ ಅಂದ್ರೆ ಇದು ಸಿಪ್ಪೆ ಸುಳಿದಿರೋ ಟೊಮೆಟೊ ತರ ಕಾಣ್ತೀರಾ ನೀವು. ಸಿಪ್ಪೆ ಸುಲಿದಿರೋ ಟೊಮೆಟೊ ಅಂತಾರಣ್ಣ? ಏನು ಕಂಪ್ಯಾರಿಸನ್ ಭೂಮಿಕಾ? ಓ, ನಿಮಗೆ ಟೊಮೆಟೊ ಇಷ್ಟ ಇಲ್ಲಲ್ಲ? ಓಕೆ, ಸಿಪ್ಪೆ ಸುಳಿದಿರೋ ಯಾವುದಾದ್ರೂ ದಪ್ಪಗಿರೋ ಹಣ್ಣು ಅಂತ ಅನ್ಕೊಳ್ಳಿ. ಬಾಡಿ ಶೇವಿಂಗ್ ಮಾಡ್ತಾ ಇದ್ದೀರಾ? ನಾನು ಹಾಗೆ ಮಾಡ್ತೀನಾ? ಗೌತಮ್ ಅವರೇ, ನಾನು ನಿಮಗೆ ಕಾಂಪ್ಲಿಮೆಂಟ್ ಕೊಡ್ತಿದ್ದೀನಿ. ನೀವು ಹಣ್ಣು ಅಂತ ನೋಡಕ್ಕೂ ಚಂದ, ರುಚಿನೂ ಚಂದ, ಅಭಿರುಚಿನೂ ಚಂದ ಅನ್ಕೊಂಡು ನೀವು ಯಾವಾಗಲೂ ಚೆನ್ನಾಗಿ ಕಾಣ್ತೀರಾ. ಪ್ಲೀಸ್, ಆದರೆ ನೀವು ಕೋಟ್ ಹಾಕ್ಕೊಳ್ಳಿ. ಇದು ನಿಮಗೆ ಕರ್ಣ ಕವಚ ಥರ. ಆ್ಯಕ್ಚುಲಿ ನಾನು ಕಾಯ್ತಾ ಇದ್ದಿದ್ದು ಇದಕ್ಕೆ, ನೀವೊಂದು ಕೋಟ್ ಹಾಕಲಿ ಅಂತ. ಓ, ನೆನ್ನೆ ಅಪೇಕ್ಷಾ ಮುಂದೆ ಡ್ರಾಮಾ ಮಾಡಿದ್ದನ್ನ ಇವತ್ತು ರಿಯಾಲಿಟಿ ಮಾಡಬೇಕು, ರೈಟ್? ಎಸ್. ಓಕೆ, ಇನ್ನು ಮುಂದೆ ಡೈಲಿ ನಾನೇ ಕೋಟ್ ಹಾಕ್ತೀನಿ. ಓಕೆ? ಏನು ಗೊತ್ತಾ ಭೂಮಿಕಾ, ನೀವು ಹೀಗೆ ಡೈಲಿ ಕೋಟ್ ಹಾಕ್ತಾ ಇದ್ರೆ ನನಗೆ ಒಂಥರ ಹುಮ್ಮಸ್ಸಿರುತ್ತೆ, ಒಂಥರ ಜೋಶ್ ಇರುತ್ತೆ, ಬ್ಯಾಟ್ರಿ ಫುಲ್ ಚಾರ್ಜ್ ಆಗಿರುತ್ತೆ. ಸೊ ಇಡೀ ದಿನ ಎನರ್ಜಿ ಎಲ್ಲೂ ಡ್ರಾಪ್ ಆಗದಾಗೆ ನಾನು ಕೆಲಸ ಮಾಡ್ಬೋದು. ಈ ಒಂಥರ ನನ್ನ ಶಕ್ತಿ ದೇವತೆ. ಯು ಆರ್ ಮೈ ಪವರ್ ಗ್ರಿಡ್, ಯುನೋ. ಯಾಕೋ ಸ್ವಲ್ಪ ಓವರ್ ಆಯಿತು. ಏಕೆ? ನೀವು ಇಂಥ ವಿಷಯದಲ್ಲಿ ಸ್ವಲ್ಪ ಸೂಪರ್ಸ್ಟಿಷಿಯಸ್. ನಿಜವಾಗ್ಲೂ ಮ್ಯಾಚ್ ನೋಡ್ತಿರ್ಬೇಕಾದ್ರೆ ಎದ್ದು ಹೋಗ್ಬಾರ್ದು, ಕೈ ಬಿಡಬಾರ್ದು. ಇಲ್ಲ ಅಂದರೆ ನೀವು ಸಪೋರ್ಟ್ ಮಾಡ್ತಿರೋ ಮ್ಯಾಚ್ ಪ್ಲೇಯರ್ಸು ಔಟ್ ಆಗೋಗ್ಬಿಡ್ತಾರೆ. ಈಗ ನೋಡಿ, ನಿಮ್ಮ ಸೂಪರ್ಸ್ಟಿಷಿಯಸ್ ಲಿಸ್ಟಿಗೆ ಇದೊಂದು ಸೇರ್ಕೊಂಡ್ಬಿಟ್ಟಿದೆ. ನೋನು, ನೀವು ನನ್ನ ಮೂಢನಂಬಿಕೆ ಅಲ್ಲ ಭೂಮಿಕಾ, ನನ್ನ ಗಾಢವಾದ ನಂಬಿಕೆ. ನಿಮ್ಮನ್ನ ಅಷ್ಟು ನಂಬ್ತೀನಿ. ನೀವು ನನ್ನ ಜೊತೆಗಿದ್ರೆ ಸಾಕು. ಈ ಬಾಳು ಬಂಗಾರ ಆಗುತ್ತೆ ಅಂತಾರಲ್ಲ, ಆ ಥರದ್ದು ಏನೋ ಒಂದು ಮ್ಯಾಜಿಕ್ ನಡೆಯುತ್ತೇನೋ ನಂಬಿಕೆನ. ಅದಕ್ಕೆ ಈ ಮಿದಾಸ್ ಟಚ್ ಇರಲಿ ಅಂತ ಯಾವುದ್ಯಾವುದಕ್ಕೂ ನಿಮ್ಮನ್ನು ಅಟ್ಯಾಚ್ ಮಾಡ್ತಾ ಇರ್ತೀನಿ. ನನ್ನ ಪಾಲಿಗೆ ನೀವು ಇಷ್ಟಪಟ್ಟು ಕೇಳೋ ಹಳೆ ಹಾಡಿದ್ದಾಗೆ, ಜೋಕಾಲಿ ಇದ್ದಾಗೆ, ಸಂಜೆ ಮಳೆ ಇದ್ದಾಗೆ, ತಂಪಾಗಿ ಬೀಸೋ ತಂಗಾಳಿ ಇದ್ದಾಗೆ, ತಾಯಿ ಮಡ್ಲು ನೀವೇ, ಅಮ್ಮ ಹಾಡು ಲಾಲಿ ಹಾಡು ನೀವೇ. ನನ್ನ ಪಾಲಿಗೆ ಈ ಪ್ರಪಂಚದಲ್ಲಿ ಒಳ್ಳೆಯದು ಅಂತ ಏನಿದೆಯೋ ಅದೆಲ್ಲವೂ ನೀವೇ. ನಾನು ಕಷ್ಟದಲ್ಲಿದ್ದಾಗ
ನನ್ನ ಕೈ ಹಿಡಿದು ನಡೆಸೋ ಶಕ್ತಿ ದೇವತೆ ನೀವು. ಪೊಯಿಟಿಕ್ ಅನ್ನಿಸ್ಬೋದು, ಬಟ್ ಮಾಮೂಲಾದ ಶಬ್ದಗಳಲ್ಲಿ ನನಗೆ ಕಟ್ಕೊಡೋಕೆ ಗೊತ್ತಾಗಲಿಲ್ಲ. ಅದಕ್ಕೆ ನಾನು ಬಿಸ್ನೆಸ್ ಮ್ಯಾನ್ ಅನ್ನೋದನ್ನು ಮರೆತು ಆಶುಕವಿ ಆಗ್ಬಿಟ್ಟೆ. ನವಿರಾದ ಭಾವ ತಂದು ಹಿತವಾದ ನೋವ ಅರಳಿ ಹೂವಂತೆ ಹೃದಯ ಮರಳಿ ಬಂದಂತೆ ಹರಿಯ ಕಲ್ಲಾದ ಎದೆಯಲ್ಲಿ ಚಿಗುರೊಂದು ಥ್ಯಾಂಕ್ ಯು, ಮೂಡಿದೆ. ಥ್ಯಾಂಕ್ ಯು ಸೋ ಮಚ್. ಬರಿದಾದ ಬದುಕಲಿ ತೋರೆಯಾಗಿ ಹರಿದಿದೆ. ನಿಮ್ಮನ್ನು ಪಡೆಯೋದಕ್ಕೆ ನಾನು ತುಂಬಾ ಅದೃಷ್ಟ ಮಾಡಿದ್ದೇನೆ. ಅಮೃತಧಾರೆ ನನ್ನೊಲವ ಅಮೃತಧಾರೆ ಒಲವ ಅಮೃತಧಾರೆ ಥ್ಯಾಂಕ್ ಯು. ಅಮೃತಧಾರೆ. ಕ್ರೈ, ನಾನು ಅದೃಷ್ಟ ಮಾಡಿದ್ದೆ ನಿಜವಾಗ್ಲೂ. ಬಾಯ್. ಐ ಲವ್ ಯು. ಒಲವೇ ಬೆಳಕಲೆ ಒಂದಾಗಿ ಸಾಗುವೆ. ಲವ್ ಯು ಟು. ಕಣ್ಣಾರೆಪ್ಪೆಯಾಗಿ ಕನಸಲ್ಲೂ ಕಾಯುವೆ. ಒಲವ ಅಮೃತಧಾರೆ ನನ್ನೊಲವ ಅಮೃತಧಾರೆ. ಹಲೋ, ಹಲೋ ಬೇಬಿ, ಎಲ್ಲಿದ್ಯಾ? ರೂಮಲ್ಲಿದ್ದೀನಿ. ಸರಿ ಬೇಬಿ, ನನಗೆ ಒಂದು ಲೊಕೇಶನ್ ಕಳಿಸ್ತೀನಿ, ಅಲ್ಲಿಗೆ ಬಂದ್ಬಿಡು. ಹಾಗೆ ಇರು, ಬರ್ತಾ ಒಂದು ಗಿಫ್ಟ್ ತರಬೇಕು. ಗಿಫ್ಟಾ? ಏನು ಗಿಫ್ಟು? ಹಾಂ ಬೇಬಿ, ಅದು ಅದಕ್ಕೆ ಹೇಳಿದ್ದು ಬೇಬಿ. ಓಕೆ ಓಕೆ, ಗಿಫ್ಟ್ ತರ್ತೀನಿ, ಡೋಂಟ್ ವರಿ. ಥ್ಯಾಂಕ್ ಯು ಬೇಬಿ. ಏನು ಮಾಡಲಿ, ಮ್ಯಾನೇಜ್ ಮಾಡಬೇಕಲ್ಲ, ಪ್ಲೀಸ್ ಡೋಂಟ್ ಮೈಂಡ್. ಇಟ್ಸ್ ಓಕೆ, ನಂಗೆ ಅರ್ಥ ಆಗತ್ತೆ. ಸಿಗೋಣ, ಬಾಯ್. ಇನ್ನೊಂಚೂರು ಕೊಡಿ, ಇನ್ನೊಂಚೂರು ಕೊಡಿ. ಹಾಂ, ಹಾಗೆ ಚಾಟ್ ಮಾತ್ರ ನಮ್ದ್ಯಾ? ಓರೇ ಇವಾಗ ನಮ್ದೆ. ಗುಡ್ ಗರ್ಲ್ ನೀನು. ಮಲ್ಲಿ, ನಿನಗೆ ಗಿಫ್ಟ್ ಬಗ್ಗೆ ಹೇಳಿದ್ದೆ ಅಲ್ವಾ? ಫ್ರೆಂಡ್ ಬಂದಿದ್ದಾನಂತೆ, ನಾನು ಹೋಗಿ ಕಲೆಕ್ಟ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ಸರಿ ರೀ, ಆಯಿತು, ತಕ ಬನ್ನಿ. ಆದರೆ ಒಂಚೂರು ಬೇಗ ಬನ್ನಿ, ನನಗೆ ಒಬ್ಬಳೇ ಇರೋಕ್ಕೆ ಬೋರ್ ಆಯ್ತದೆ. ನನಗೂ ನಿನ್ನ ಒಬ್ಬಳೇ ಬಿಡೋದಕ್ಕೆ ಬೇಜಾರು ಮಲ್ಲಿ. ಹೋಗಿ ಕಲೆಕ್ಟ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ಎಷ್ಟಾಗಲಿ ಗಿಫ್ಟ್ ನಿನಗೋಸ್ಕರ ತಂದಿರೋದಲ್ವಾ, ಅದಕ್ಕೆ. ಹಾಗೂ ಒಂದು ವೇಳೆ ನಿನಗೆ ಬೋರ್ ಆಯಿತು ಅಂದರೆ ನೀನು ಯಾವಾಗಲೂ ಲಾಲಿ ಹಾಡು ಕೇಳ್ತೀಯಲ್ಲ, ನಿಂಗೆ ಇಷ್ಟವಾಗಿರೋದು, ಆ ಸಾಂಗ್ ಕೇಳ್ತಾ ಕೂತಿರೋ, ಅದು ಮುಗಿಯೋಷ್ಟೊತ್ತಿಗೆ ಬಂದ್ಬಿಡ್ತೀನಿ. ಸರಿ ರೀ, ಆಯಿತು, ಬೇಗ ಬನ್ನಿ. ಖಂಡಿತ ಬೇಗ ಬರ್ತೀನಿ. ಸರಿ. ಬಾ ಪಾರ್ಥ, ಕಾಫಿ ಆಯ್ತು ಬಿಗ್ ಬ್ರೋ. ಓಕೆ. ಏನನ್ನಿಸ್ತು ಆಫೀಸು? ವಾತಾವರಣ ಎಲ್ಲ ಓಕೆನಾ? ವೆದರ್ ಎಲ್ಲ ಅಡ್ಜಸ್ಟ್ ಆಯಿತು ಬಿಗ್ ಬ್ರೋ. ಆದರೆ ಈ ಬಿಲ್ಡಿಂಗಲ್ಲಿರೋ ಕಾಂಪೌಂಡೇ ಇಷ್ಟ ಆಗ್ತಾಯಿಲ್ಲ ನನಗೆ. ಹೀಗೆ ಐ ಮೀನ್ ಇಲ್ಲಿ ಗಂಟೆಗಟ್ಟಲೆ ಕುತ್ಕೊಂಡು ಅದು ಹೆಂಗೆ ಕೆಲಸ ಮಾಡ್ತಾರೆ ಬಿಗ್ ಬ್ರೋ. ಅವ್ರಿಗೆ ಅವಾರ್ಡೇ ಕೊಡ್ಬೋದು ಆ್ಯಕ್ಚುಲಿ. ಪಾರ್ಥ, ಸಿಸ್ಟಮ್ ಇರೋದೇ ಹೀಗೆ, ಇಲ್ಲಿ ಕೆಲಸ ನಡೆಯೋದೇ ಹೀಗೆ. ನಾಳೆ ನೀನು ಸ್ಟಾರ್ಟಪ್ ಶುರು ಮಾಡ್ತೀಯಲ್ಲ, ಅದು ಹೀಗೆ ನಡಿಬೇಕು, ಗೊತ್ತಿರಲಿ ನಿನಗೆ. ಬಟ್ ಸ್ಟಿಲ್. ಬಟ್ ವಾಟ್ ಸ್ಟಿಲ್? ನೀನು ಹೆಂಗಿದೆಯಾ ಅಂದರೆ, ಮಕ್ಕಳಿಗೆ ಈ ರಜಾ ಕೊಟ್ಟ ಮೇಲೆ ಮತ್ತೆ ರಜಾ ಸಿಗಲಿ, ಈ ರಜಾನ ಕಂಟಿನ್ಯೂಸ್ ಆಗಿ ಇರಲಿ ಅಂತಾರಲ್ಲ, ಆ ಥರ ಅದೇ ಮೆಂಟಾಲಿಟಿಲಿ ಇದೆಯಾ? ಅಪ್ಪ, ಸ್ವಲ್ಪ ಚೇಂಜ್ ಆಗು ಪಾರ್ಥ. ಹೀಗಿದ್ರೆ ಬಿಸ್ನೆಸ್ ಅಲ್ಲ, ಏನೂ ಮಾಡೋಕ್ಕಾಗಲ್ಲ. ಟೈಮ್ ಚೇಂಜ್ ಆಗಿದೆ ಕಣೋ. ಈಗ ಹೊರಗಡೆ ಕಾಂಪಿಟೇಷನ್ ಇದೆ, ದೊಡ್ಡ ರೇಸ್ ನಡೀತಾ ಇದೆ. ನಮಗೆ ಬೇಕೋ ಬೇಡವೋ ನಾವು ಓಡಲೇಬೇಕಾಗುತ್ತೆ. ಕೆಲಸ ಅನ್ನೋದು ಒಂದು ದಿನದ ಬದುಕಲ್ಲ ಕಣೋ, ಇಟ್ಸ್ ಡೈಲಿ ಪ್ರೋಸೆಸ್. ಹಿಂಗಾದ್ರೆ ಹೆಂಗೋ ಬಿಗ್ ಬ್ರೋ, ಆದರೂ ಯಾಕೋ ಸೆಟ್ ಆಗ್ತಾ ಇಲ್ಲ ಮ್ಯಾನ್. ಅದಕ್ಕೆ ನಾನು ಬೇರೆ ಏನಾದರೂ ಏನ್ ಬೇರೆ ಏನಾದ್ರು? ಏನ್ ಬೇರೆ ಏನಾದ್ರು? ಏನಿಲ್ಲ. ಏನ್ ಬೇರೆ ಏನಾದ್ರು? ಇಲ್ಲ ಬಿಗ್ ಬ್ರೋ, ಅದೇನೋ ಬೇರೆ ಮಾಡ್ತೀನಿ ನಿಮ್ಗೆ. ಇಲ್ಲ ನೀನು ಹೇಳಿದೆ ಮಾಡ್ತೀನಿ. ಏ ಗೆಳೆಯ, ಏನೋ ಇದು? ಏ, ಇಲ್ಲ ನೀನು ಏನೋ ಹೇಳಿದೆ ಮಾಡ್ತೀನಿ. ಏನೋ ಮಾಡ್ತೀನಿ ಅಂದಿಲ್ಲ. ಇಲ್ಲ ಇಲ್ಲ ನೀನು ಹೇಳಿದೆ ಮಾಡ್ತೀನಿ. ಏನೋ ಇದು? ಇರೋ, ಸ್ವಲ್ಪ ಉಪ್ಪು ಮೇಲೆ ಬ್ರಹ್ಮಾಸ್ತ್ರ ರಿಪೇರಿ ನಡೀತಾ ಇದೆ, ಇರೋ. ರಿಪೇರಿ. ಏನು ನೀನು? ಆನಂದ್ ಬ್ರೋ, ಒಳ್ಳೆ ದೇವ್ರ ಥರ ಬಂದು ನನ್ನ ಕಾಪಾಡ್ಬಿಟ್ರಿ ಮ್ಯಾನ್. ಏಯ್, ನೀನು ಲೇಟಾಗಿ ಬರ್ಬೇಕಾಗಿತ್ತು ಕಣ. ಇವನಿಗೆ ಸ್ವಲ್ಪ ಕ್ಲಾಸ್ ತಗೋಬೇಕಾಗಿತ್ತು. ಲೈ,
ಇವನ್ನ ನೋಡಿದ್ರೆ ಕ್ಲಾಸ್ ತಗೊಳ್ಳೋ ಥರ ಇದೆಯಾ? ಎಳೆ ಮಗು ಕಣ ಇವ್ ನಿನ್ನ. ಅಪ್ಪ ಯಾವ ಆ್ಯಂಗಲಿಂದ ಏನು ಮಗು ಥರ ಕಾಣಿಸ್ತಾನಪ್ಪ? ರೀಸೆಂಟಾಗಿ ಮದುವೆ ಆಗಿದೆ. ಸುಮ್ಮನೆ ಮದುವೆ ಆಗಲಿಲ್ಲ, ಲವ್ ಮಾಡಿ ಮದುವೆ ಆಗಿದ್ದಾನೆ. ಹಂಗಲ್ಲ ಕಣ, ನಮ್ಮ ಲೆಕ್ಕದಲ್ಲಿ ಇವನು ಇನ್ನೂ ಚಿಕ್ಕವನಲ್ವಾ, ಅದಕ್ಕೆ ಹಂಗಂದೆ. ಪಾಪ ಕಣ ಇವನು. ಆನಂದ್ ಬ್ರೋ, ಥ್ಯಾಂಕ್ಸ್ ಆನಂದ್ ಬ್ರೋ. ಅಟ್ಲೀಸ್ಟ್ ನೀವಾದ್ರೂ ನನ್ನ ಸಪೋರ್ಟ್ ಇದ್ದೀರಲ್ಲ. ಐ ಆಮ್ ಆಲ್ವೇಸ್ ವಿತ್ ಯು, ಡೋಂಟ್ ವರಿ. ಏಯ್, ಇವನಿನ್ನು ಹೊಸಬಾ ಕಣ ಈ ಫೀಲ್ಡ್ಗೆ, ಎಕ್ಸ್ಪೀರಿಯನ್ಸ್ ಕಮ್ಮಿ. ಎಕ್ಸ್ಪೀರಿಯನ್ಸ್ ಆಗ್ತಾ ಸರಿ ಹೋಗುತ್ತೆ ಕಣ. ಎಲ್ಬೋರ್ಡ್ ಇವ್ ನಿನ್ನ ಮುಂದಕ್ಕೆ ಸರಿ ಹೋಗ್ತಾ ಅಂತ ಹೇಳಿದೆ. ಡೇಯ್, ಅವನ್ನ ಉದ್ಧಾರ ಮಾಡೋದಕ್ಕೆ ಅಂತ ಇಲ್ಲಿ ಕರ್ಕೊಂಬಂದಿದ್ದೀನಿ. ನೀನು ನೋಡಿದ್ರೆ ಸಪೋರ್ಟ್ ಮಾಡಿ ಹಾಳು ಮಾಡ್ತಾ ಇದೆಯಲ್ಲೋ? ಏ ಇಲ್ಲಪ್ಪ, ಹಾಳು ಮಾಡ್ತಾ ಇಲ್ಲ. ಇವರು ಬುದ್ಧಿ ಮಾತು ಹೇಳ್ಬಿಡ್ತೀನಿ. ಆಮೇಲೆ ಸುಮ್ಮನೆ ಇವನು ಹಾಳಾಗಿದ್ದೆ ನನ್ನಿಂದ ಅಂತ ಹಣೆಪಟ್ಟಿ ಯಾಕೆ? ಪಾರ್ಥ, ನಿಮ್ಮ ಅಣ್ಣನ ಈ ಕಂಪ್ನಿಗೆ ಫ್ರೆಷರ್ ಆಗಿ ಸೇರ್ಕೊಂಡಿದ್ದು. ಈಗ ಯಾವ ಲೆವೆಲಿಗೆ ಬೆಳೆದಿದ್ದಾನೆ ನೋಡು. ಕಂಪ್ನಿನೂ ಅಷ್ಟೇ ಬೆಳೆಸಿದ್ದಾನೆ, ನಿಮ್ಮ ತಂದೆ ಹೆಸರನ್ನ ಉಳಿಸಿದ್ದಾನೆ. ನೀನು ಅಷ್ಟೇನಪ್ಪ, ನಿಮ್ಮ ಅಣ್ಣನ ಹೆಸರನ್ನ ಉಳಿಸ್ಬೇಕು. ನಾನು ಹೇಳ್ದಾಗ ಮಾಡ್ತೀಯ ತಾನೇ? ತಾನೇ ಏನೋ ಮಾಡಲೇಬೇಕು. ಶ್ಯೂರ್ ಆನಂದ್ ಬ್ರೋ. ನೋಡ್ದ ಹುಡುಗ ಚುರುಕಿತಾನೆ ಕಣ, ಮಾಡ್ತಾನೆ. ಸ್ವಲ್ಪ ಟೈಮ್ ಬೇಕು ಅಷ್ಟೇ. ಆಮೇಲೆ ಹೇಗಿದೆ ಹೊಸ ಜೀವನ, ಮದುವೆ ಹೇಗಿದೆ ಎಲ್ಲ ಆಯ್ತಲ್ಲ? ಡುಯೆಟ್ ಗೇಟ್ ಆಡ್ತಾನೆ? ಹನಿಮೂನ್ ಪ್ಲಾನ್ ಏನಾದರೂ? ಗೊತ್ತು ಕಣ, ಗೊತ್ತು. ನಿನ್ನ ಮೈ ಇಲ್ಲಿದೆ, ಮನಸ್ಸೆಲ್ಲ ಮನೇಲಿದೆ ಅಲ್ವಾ? ಅಲ್ವಲೇ, ಹನಿಮೂನ್ಗೆ ಹೋಗಿ ರೆಡಿಯಾಗಿರೋನ್ನ ಕರ್ಕೊಂಬಂದಿಲ್ಲಿ ಕೂಡ ಹಾಕಿದ್ಯಲ್ಲ, ಇನ್ನು ಹೆಂಗೋ ಕೆಲಸ ಮಾಡ್ತಾನೆ. ಯೋಚನೆ ಮಾಡ್ಬಿಡಪ್ಪ ಅರ್ಥ. ಹನಿಮೂನ್ಗೆ ನಾವೇ ಟಿಕೆಟ್ ಎಲ್ಲ ಬುಕ್ ಮಾಡ್ಕೊಡ್ತೀವಿ, ಹೋಗಿ ಆರಾಮಾಗಿ ದುಡ್ಡು ಬಾ. ಏನಂದ್ ಬ್ರೋ ನೀವು? ನನಗೆ ಕಾಲ್ ಬರ್ತಾ ಇದೆ. ಈಗ ಬರುತ್ತೆ. ಮಾಡು. ಏನೋ ನೀನು ಅವನು ಬಿಡೋದು, ಚಿಕ್ಕ ಹುಡುಗ ಅವನು. ಅವನ ಹತ್ರ ಹೋಗಿ ಏನೇನೋ ಮಾತಾಡ. ಯಾರು ಇವನ ಚಿಕ್ಕ ಹುಡುಗ? ಇನ್ನೊಂದು ವರ್ಷ ಇರು, ನಿನ್ನ ಕೈಗೆ ಒಂದು ಚಿಕ್ಕದು ಕೊಡ್ತಾನೆ. ಡೇಯ್, ನೀನೇ ಆಗಲಿ ಚಿಕ್ಕ ಹುಡುಗ ಅಂದ್ಯಲ್ಲೋ, ಅದಕ್ಕೆ ಹೇಳೋದು ಮಾತಾಡೋದಕ್ಕೆ ಮುಂಚೆ ಯೋಚನೆ ಮಾಡಿ ಮಾತಾಡಬೇಕು ಅಂತ. ಸರಿ, ನೀನೇನು ಆರಾಮಾಗಿ ಮನೇಲಿ ರೆಸ್ಟ್ ತೊಗೊಳ್ಳೋ ಬದಲು ಆಫೀಸಿಗೆ ಬಂದಿದ್ಯಾ? ಏನಕ್ಕೆ ರೆಸ್ಟ್? ಏನಾಗಿದೆ ಅಪ್ಪ? ಏನು ಸರಿ, ಡಾಕ್ಟರ್ ಹತ್ರ ಈಗ ತಾನೇ ಹೋಗಿ ಬಂದೆ. ಪರ್ಫೆಕ್ಟ್ಲಿ ಆಲ್ ರೈಟ್. ಇದು ಇನ್ನೊಂದೆರಡು ದಿವಸ ತೆಗೆದು ಬಿಡ್ತಾರಂತೆ. ಕುಂಟದ ಮಾತ್ರ ಒಂದು ವಾರ ಇರುತ್ತಂತೆ ಅಷ್ಟೇ. ಹೋಗ್ಲಿ ಬಿಡಪ್ಪ, ನೀನು ಆಫೀಸಿಗೆ ಬಂದಿದ್ದು ಭಾಳ ಖುಷಿ ಆಯಿತು ನನಗೆ. ನನಗೆ ಅರ್ಧ ಟೆನ್ಷನ್ನು, ಜವಾಬ್ದಾರಿ ಎಲ್ಲ ಕಡಿಮೆ ಆಯಿತು. ಹಾಗೆ ಪಾರ್ಥಂಗೆ ಸ್ವಲ್ಪ ಗೈಡ್ ಮಾಡ. ಆಯ್ತು ಬಿಡು ಗೆಳೆಯ, ನಾನು ಬಂದಿದ್ದೀನಲ್ಲ, ಟೆನ್ಷನ್ ಯಾಕೆ ಮಾಡ್ಕೋತೀಯ? ನಾನು ನೋಡ್ಕೋತೀನಿ. ನೀನ್ ಇಲ್ಲಿದ್ಯಾ? ನಾನು ಮನೆ ಎಲ್ಲ ಹುಡ್ಕೊಂಡು ಬಂದೆ. ತಗೋ. ಇಲ್ಲಿ ಒಬ್ಳೆ ಏನ್ ಮಾಡ್ತಿದ್ಯಾ? ಜಯದೇವರಲ್ಲಿ ಅವರು ಹೊರಗೆ ಹೋಗ್ಯಾರೆ. ಹೊರಗಡೆನಾ? ಇಲ್ಲಿ ಅಕ್ಕರೆ, ಅದು ನಿಮ್ತ ಒಂದು ವಿಷಯ ಹೇಳೋದೇ ಮರ್ತ್ಬಿಟ್ಟೆ. ನಿನ್ನೆ ನಾವು ಲಾಂಗ್ ಡ್ರೈವ್ಗೆ ಅಂತ ಹೋಗಿದ್ವಲ್ಲ, ನಾವು ಯಾವ ಲಾಂಗ್ ಡ್ರೈವ್ಗೆ ಹೋಗಿರ್ಲಿಲ್ಲ, ಎಂಥದ್ಕೂ ಇಲ್ಲ. ಹೋಗಿದ್ದು ಗಿಫ್ಟ್ ತಗೊಂಬರಕ್ಕೆ. ಗಿಫ್ಟಾ? ಹ್ಞೂ ಅಕ್ಕರೆ, ಇದು ಒಂಥರ ಬಸರಿ ಭಾಗ್ಯ ಇದ್ದಂಗೆ. ಏನಾಗಿದೆ ಅಂದ್ರೆ, ಅವರು ನನ್ ಗಿಫ್ಟ್ ಕೊಡ್ಬೇಕು ಅಂತ ಒಂದು ಗಿಫ್ಟ್ ತಗೊಂಬಂದು ಇಟ್ಕೊಂಡಿದ್ರಂತೆ. ಅದನ್ನ ಸರ್ಪ್ರೈಸ್ ಕೊಟ್ಟು ನನಗೆ ತುಂಬಾ ಖುಷಿ ಪಡಿಸ್ಬೇಕು ಅಂತ ನನಗೆ ಕೊಡದೆ ಅದನ್ನ ಫ್ರೆಂಡ್ ಮನೆಗೆ ತಗೊಂಡೋಗಿ ಇಟ್ಟಿದ್ರಂತೆ. ಅದನ್ನ ತಗೊಂಬರಕ್ ನನ್ನ ಕರ್ಕೊಂಡು ಹೋಗಿದ್ರ, ಇವ್ರ ದುರದೃಷ್ಟಕ್ಕೆ ಅವ್ರ ಫ್ರೆಂಡ್ ಅನ್ನೋ ಪುಣ್ಯಾತ್ಮ ಮನೇಲೇ ಇರ್ಲಿಲ್ವಂತೆ. ಅದಕ್ಕೆ ಅದನ್ನ ತಗೊಂಬರಕ್ಕೆ ಇವಾಗ ಹೋಗವ್ರೆ. ಪಾಪ ನನ್ನ ಗಂಡ ನನಗೋಸ್ಕರ ಅದೆಷ್ಟು ಕಷ್ಟಪಡ್ತಾವ್ರೆ ಅಲ್ವಾ ಅಕ್ಕರೆ? ಫ್ರೆಂಡ್ ಮನೆಗ? ಅಕ್ಕರೆ, ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಮಲ್ಲಿ, ನೋಡು, ಏನಾದ್ರೂ ತರೋದಾಗ್ಲಿ ಅಥವಾ ಇನ್ಯಾವುದೇ ರೀಸನ್ ಇರಲಿ, ಜಯದೇವ್ ಅವ್ರು ನೋಡ್ಕೋತಾರೆ. ನೀನು ಅವ್ರ ಹಿಂದೆ ನಾನು ಬರ್ತೀನಿ ಅಂತ ಚಿಕ್ಕ ಮಕ್ಕಳ ಥರ ಹಠ ಮಾಡಬೇಡ. ಈ ರೀತಿ ಎಲ್ಲ ಆಚೆ ಹೋಗ್ಬಾರ್ದು, ಅರ್ಥ ಆಯ್ತಾ? ಓ ಟೀಚರ್, ಅರ್ಥ ಆಯ್ತು. ನನಗೆ ನಿಮ್ಮನ್ನು ನೋಡ್ತಿದ್ರೆ ನಮ್ಮ ಆಶ್ರಮದ ಹೆಡ್ ಮೇಡಮ್ ನೆನಪಾಗ್ತಾರೆ. ಅವರು ಅಷ್ಟೇ, ಬಾಯ್ ಬಿಟ್ರೆ ಬುದ್ಧಿ ಹೇಳೋರು, ಕೇಳದೆ ಹೋದ್ರೆ ತಲೆ ಮೇಲೆ ಹಾಕೋರು. ಸದ್ಯ ನೀವು ನನಗೆ ಹೊಡಿಯಲ್ವಲ್ಲ, ಅದೇ ಖುಷಿ. ಮಲ್ಲಿ, ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ನೀನ್ ನೋಡಿದ್ರೆ ತಮಾಷೆ ಮಾಡ್ತಿದ್ಯಾ. ಇತ್ತೀಚೆಗೆ ತುಂಬಾ ಮಾತಾಡೋದನ್ನ ಕಲ್ತ್ಬಿಟ್ಟಿದ್ಯಾ ನೀನು. ಹ್ಞೂ, ಎಲ್ಲ ನಿಮ್ಮ ಆಶೀರ್ವಾದ ಟೀಚರ್. ನಿಮ್ಮ ನೋಡಿ ತಾನೇ ಕಲ್ತಿದ್ದು. ಮತ್ತೆ ಅಯ್ಯೋ, ಐ ಆಮ್ ಸೋ ಸಾರಿ. ನೋವಾಯ್ತಾ? ಅಲ್ಲ, ನಾನು ಅಷ್ಟು ಜೋರಾಗಿ ಏನೂ ಹಿಂಡಿಲ್ಲ. ಇಲ್ಲ, ನಾನೇ ಸುಮ್ಮನೆ ಡವ್ ಮಾಡ್ದೆ. ಇದಕ್ಕೇನು ಕಮ್ಮಿ ಇಲ್ಲ, ನೀನು ಭಯ ಪಡಿಸ್ಬಿಟ್ಟೆ. ಸರಿ, ಹಾಲು ಕುಡಿದ್ರೆ ರೆಸ್ಟ್ ಮಾಡು. ಸರಿ.
ಹಾಯ್ ಬೇಬಿ. ಹೌದು, ಇಲ್ಲಿ ಯಾಕೆ ಬರೋದೇ ಕೇಳಿದ್ರೆ ನಮ್ಮನೆ ಹತ್ರನೇ ಸಿಗ್ಬೋದಿತ್ತಲ್ವಾ? ಇಟ್ ವುಡ್ ಹ್ಯಾವ್ ಬಿನ್ ಬೆಟರ್. ಸಿಗ್ಬೋದಿತ್ತು ಬೇಬಿ, ಆದ್ರೆ ಇಲ್ಲಿಗೆ ಬರೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನಿನಗೇನು ಗೊತ್ತು? ಆ ಮಲ್ಲಿಗೆ ಸುಳ್ಳು ಹೇಳಿ ಅವಳನ್ನು ಕನ್ವಿನ್ಸ್ ಮಾಡಿ ಬರೋಷ್ಟರಲ್ಲಿ ಸಾಕಾಗೋಯ್ತು. ಆ ಮಲ್ಲಿ ಒಂಥರ ನನ್ನ ಲೈಫಲ್ಲಿರೋ ತಿಗಣೆ ಇದ್ದಾಗೆ, ನನ್ನ ರಕ್ತ ಹೀರಬೇಕು ಅಂತಾನೆ ಹುಟ್ಟಿದಾಳೆ. ಇಷ್ಟೆಲ್ಲ ಒದ್ದಾಡೋರು ಅವಳಿಂದ ಯಾಕೆ ಹೋದ್ರಿ? ಏನು ಪ್ರಶ್ನೆ ಅಂತ ಕೇಳ್ತೀಯ ಬೇಬಿ? ಯಾಕೆ ಹೋದ್ರಿ ಅಂತಂದ್ರೆ ವಯಸ್ಸು ಬೇಬಿ. ಆ ಟೈಮಲ್ಲಿ ಆ ವಯಸ್ಸು ಅನ್ನೋದು ಅಂಥ ಕೆಲಸ ನನ್ನ ಕೈಲಿ ಮಾಡಿಸ್ಬಿಡ್ತು. ಆ ಟೈಮಲ್ಲಿ ಬೇಬಿ ಈ ಸ್ಟೇಟಸ್ಸು, ಲೆವೆಲ್ಲು, ನಮ್ಮ ಇಮೇಜು ಅದೆಲ್ಲ ಮ್ಯಾಟ್ರ್ ಆಗಲ್ಲ, ಅದೆಲ್ಲ ಮರ್ತೋಗುತ್ತೆ. ದುಡುಕಿ ಆ ಟೈಮಲ್ಲಿ ಏನೋ ತಪ್ಪು ಮಾಡಿಬಿಟ್ಟೆ. ಆದರೆ ಈಗ ಅದನ್ನು ತುಂಬಾ ರಿಗ್ರೆಟ್ ಮಾಡ್ತಾ ಇದ್ದೀನಿ. ಯಾಕಪ್ಪ ಇಂಥ ಮಣ್ತಿನೋ ಕೆಲಸ ಮಾಡ್ಕೊಂಡೆ ಅಂತ. ಬೇಬಿ ಲವ್ ಇಟ್. ಇವಾಗ ಟಾಪಿಕ್ ಬೇಕಾ? ನನಗೂ ಅದು ಬೇಡದೇ ಇರೋ ವಿಷಯ. ಪಾಸ್ಟ್ ಇಸ್ ಪಾಸ್ಟ್. ತಗೊಳ್ಳಿ, ನೀವು ಕೇಳಿದ ಗಿಫ್ಟ್ ತಂದಿದ್ದೀನಿ. ಗಿಫ್ಟು. ಈ ಗಿಫ್ಟ್ ನೆಪ್ತಲ್ಲೇ ನಾನು ಈ ಗಿಫ್ಟ್ ನೋಡೋಕೆ ಬರ್ತಿದ್ದೀನಿ. ಗಿಫ್ಟಾ? ಎಸ್ ಬೇಬಿ, ನನ್ನ ಲೈಫಲ್ಲಿ ಸಿಕ್ಕಿರೋ ದೊಡ್ಡ ಗಿಫ್ಟ್ ನೀನೇ ಅಲ್ವಾ? ರಿಯಲಿ? ಎಸ್ ಬೇಬಿ. ಈ ಮಾತು ಬರೀ ಬಾಯಿಂದ ಬರ್ತಿರೋಂಥದ್ದಲ್ಲ, ನನ್ನ ಹಾರ್ಟಿಂದ ಬರ್ತಿರೋಂಥ. ನೀವು ಹೀಗೆಲ್ಲ ಮಾತಾಡಿದ್ರೆ ನಂಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಹೌದು, ನಮ್ಮ ಪ್ರಾಬ್ಲಮ್ಗೆಲ್ಲ ಸೊಲ್ಯೂಷನ್ ಹುಡುಕ್ತೀನಿ ಅಂತ ಹೇಳಿದ್ರಲ್ಲ, ಏನು ಮಾಡಿದ್ರಿ? ಡಿವೋರ್ಸ್ ಬಗ್ಗೆ ಏನು ಯೋಚನೆ ಮಾಡಿದ್ರಿ? ಡಿವೋರ್ಸ್ ಕೊಡೋ ಮ್ಯಾಟ್ರು ಫಿಕ್ಸ್ ಬೇಬಿ, ಅಲ್ಟಿಮೇಟ್. ಅದನ್ನು ಚೇಂಜ್ ಮಾಡೋ ಮಾತೇ ಇಲ್ಲ. ಆದರೆ ಪ್ರಾಬ್ಲಮ್ ಏನು ಅಂದರೆ ಡಿವೋರ್ಸ್ಗೆ ಮಲ್ಲಿ ಒಪ್ಪಬೇಕು, ಮನೆಯವ್ರು ಒಪ್ಪಬೇಕು. ಅವ್ರನ್ನೆಲ್ಲ ಒಪ್ಸೋದೇ ಅಲ್ವಾ ದೊಡ್ಡ ಹೆಡ್ಡೇಕ್ ಅಂತ ನಮಗಿರೋದು. ಅದಕ್ಕೆ ನಾನೊಂದು ಐಡಿಯಾ ಮಾಡ್ತಿದ್ದೀನಿ ಬೇಬಿ. ಈ ಡಿವೋರ್ಸ್ ವಿಷಯದಲ್ಲಿ ನಮ್ಮ ಪ್ಲ್ಯಾನ್ನೇ ಚೇಂಜ್ ಮಾಡೋಣ ಅಂತ. ಹೆದರ್ಕೋಬೇಡ, ಆ ಥರ ಚೇಂಜಸ್ ಅಲ್ಲ. ಅಲ್ಟಿಮೇಟ್ಲಿ ಡಿವೋರ್ಸ್ ಕೊಟ್ಟೇ ಕೊಡ್ತೀನಿ, ಅದು ಫಿಕ್ಸ್ಡೇ. ಆದರೆ ಅದಕ್ಕೋಗೋ ರೂಟ್ ಇದೆ ಗೊತ್ತಾ ಬೇಬಿ, ಅದನ್ನು ಚೇಂಜ್ ಮಾಡೋಣ ಅಂತ. ಯಾರೊಬ್ರಿಗೂ ಡೌಟ್ ಬರ್ದಾಗೆ, ಯಾರೊಬ್ರಿಗೂ ನಮ್ಮ ಮೇಲೆ ಅನುಮಾನ ಬರ್ದಾಗೆ ಈಸಿಯಾಗಿ ಕೆಲಸ ಸ್ಟಾರ್ಟ್ ಮಾಡಿ ಈಸಿಯಾಗಿ ಮುಗಿಸ್ಬೇಕು. ಯು ಡೋಂಟ್ ವರಿ, ಐ ವಿಲ್ ಗಿವ್ ಯು ಗುಡ್ ನ್ಯೂಸ್ ವೆರಿ ಸೂನ್. ಬಟ್ ನೀನು ಚಿಲ್ ಆಗಿರಮ್ಮ, ಟೆನ್ಷನ್ ತಗೋಬೇಡ. ಏನು ಚಿಲ್ಲೋ ಏನೋ, ಯಾವಾಗಲೂ ಹೀಗೆ ಏನಾದರೂ ಹೇಳಿ ನಂಗೆ ಸೈಲೆಂಟ್ ಮಾಡಿಸ್ತೀರಾ, ಆಮೇಲೆ ಏನೂ ಆಗಲ್ಲ. ಯಾಕಾಗಂತೀಯ ಬೇಬಿ ನೀನು? ನಮ್ಮ ಟೈಮ್ ಬರಬೇಕು. ಇಟ್ಸ್ ಜಸ್ಟ್ ಮ್ಯಾಟರ್ ಆಫ್ ಟೈಮ್ ಬೇಬಿ. ಈ ಕಾಯೋದ್ರಲ್ಲಿರೋ ಸುಖ ಸಿಗೋದ್ರಲ್ಲಿ ಇಲ್ಲ ಅಂತ ದೊಡ್ಡವ್ರು ಹೇಳಿದ್ದಾರೆ, ಗೊತ್ತಾ ನಿನಗೆ? ಗೊತ್ತಿಲ್ಲ ಅಲ್ಲ? ಅದನ್ನು ಹೇಳ್ಕೊಡೋಕ್ಕೆ ಅಂತಲೇ ನಾನು ನಿನ್ನ ಲೈಫಿಗೆ ಬಂದೆ. ನಮ್ಮ ಟೈಮ್ ಬರೋವರೆಗೂ ಕಾಯ. ಲೆಟ್ಸ್ ಎಂಜಾಯ್ ದಿಸ್ ವೇಟಿಂಗ್ ಪೀರಿಯಡ್. ವಾಟ್ ಯು ಸೇ? ಗೆಳೆಯ, ಮಗು ಹತ್ತಾಗ ಮೊಬೈಲ್ ರಿಂಗ್ ಟೋನ್ ಬಡ್ಕೊಂಡಾಗ ಅದು ಯಾರು ಅಂತ ಇಮಿಡಿಯೇಟಾಗಿ ಅಟೆಂಡ್ ಮಾಡ್ಬೇಕಣೋ. ಪಾಪ ಅವ್ರಿಗೇನು ಅರ್ಜೆಂಟ್ ಇರ್ತೋ ಏನೋ. ತೆಗೆದು ನೋಡು. ಏನು ನೋಡ್ತಾ ಇದ್ದೆ? ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನ ಗೆಲ್ಲಲ್ಲ. ತೆಗೆ. ಯಾರು? ಅದಕ್ಕೇನಾ? ಗೊತ್ತಾಯ್ತು ಬಿಡು. ಮೊಬೈಲ್ ನೋಡ್ತಿದ್ದಂಗೆ ನಿನ್ನ ಮುಖ ಯಾವಾಗ ಅರಳ್ತೋ, ನಗು ಯಾವಾಗ ಚಿಮ್ತೋ, ಅದು ಅದಕ್ಕೇನೆ ಅಂತ ಗೊತ್ತಾಗೋಯ್ತು. ಏನು ಮೆಸೇಜ್ ಮಾಡಿದ್ದಾರೆ? ಸಂಜೆ ಬೇಗ ಬಂದ್ಬಿಡಿ, ಬರೋ ಮ್ಯಾಂಡೇಟ್ರಿ ಮಲ್ಲಿಗೆ ತಗೊಂಬಂದು ನಿಂತಾನ. ಎಷ್ಟು ಮಾತಾಡ್ತೀವಿ, ಸ್ವಲ್ಪ ಮೆಸೇಜ್ ಮಾಡಕ್ ಬಿಡೋ. ವಿಡಿಯೋ ಕಳಿಸಿದ್ದಾರೆ. ವಿಡಿಯೋನಾ? ಏನದು? ಗುಡ್ ವರ್ಕ್ ಆಗ್ತಾ ಇದೆ. ಎಲ್ಲ ನಾವು ಅಂದ್ಕೊಂಡಂಗೆ ಆಗ್ತಾ ಇದೆ. ಅಂದ್ಕೊಂಡಂಗೆ ಆಗ್ತಾ ಇದೆ. ಏನದು? ಈ ಲವ್ ಮಾಡಿ ಮದುವೆ ಆದಮೇಲೆ ಗಂಡ ಹೆಂಡತಿ ನಡುವೆ ಈ ಟೇಕನ್ ಫಾರ್ ಗ್ರಾಂಟೆಡ್ನೆಸ್ಸು, ಡಿಫರೆನ್ಸ್ ಆಫ್ ಒಪಿನಿಯನ್ ಎಲ್ಲ ಕ್ರೀಪಿನ್ ಆಗುತ್ತಲ್ಲಪ್ಪ. ಹಾಗೆ ಪಾರ್ಥ ಮತ್ತು ಅಪೇಕ್ಷೆ ನಡುವೆ ಏನೋ ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು. ಓ, ಅದನ್ನ ನೀವು ಅಂದ್ಕೊಂಡಿದ್ದು? ಆತರಿಗೆ ಆಂಜನೇಯ ಹೇಳೋದನ್ನು ಫುಲ್ ಕೇಳಿಸ್ಕೊ. ಅವರಿಬ್ಬರ ನಡುವೆ ಏನೋ ಒಂದು ಸಣ್ಣದಾಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು. ಅದಕ್ಕೆ ನಾನು ಮತ್ತು ಭೂಮಿಕಾ ಇಬ್ಬರು ಸೇರಿ ನೀನು ಅಜ್ಜಿ ನಮ್ಮಿಬ್ಬರನ್ನು ಒಂದು ಮಾಡೋದಕ್ಕೆ ಟ್ರಿಕ್ಸ್ ಎಲ್ಲ ಮಾಡ್ತಾ ಇದ್ರಲ್ಲಪ್ಪ, ಅದನ್ನೇ ಇಲ್ಲೂ ಅಪ್ಲೈ ಮಾಡ್ತಾ ಇದ್ದೀವಿ. ಸೊ ಅದು ವರ್ಕ್ ಆಗ್ತಾ ಇದೆ, ಎಲ್ಲ ಸರಿ ಹೋಗ್ತಾ ಇದೆ ಅಂತ ಅನಿಸ್ತಾ ಇದೆ. ಅದನ್ನ ಹೇಳಿದೆ ಅಷ್ಟೇ. ಓಹೋ, ಅಂದರೆ ನೀನು ಅತ್ತಿಗೆ ಇಬ್ಬರೂ ಒಂದು ಡ್ರಾಮಾ ಕಂಪ್ನಿನೇ ಶುರು ಮಾಡಿದ್ದೀರಿ? ಇನ್ನು ಹೇಳಿದ್ನಲ್ಲಪ್ಪ, ನೀನು ಮತ್ತು ಅಜ್ಜಿ ಇದಕ್ಕೆ ಇನ್ಸ್ಪಿರೇಷನ್ನು. ಸೊ ಎಲ್ಲ ಕ್ರೆಡಿಟು ನಿಮಗೆ ಸೇರಬೇಕು. ಓ, ಥ್ಯಾಂಕ್ ಯು ಗೆಳೆಯ. ಕ್ಯಾಶ್ ಎಷ್ಟು ಇಂಪಾರ್ಟೆಂಟು, ಕ್ರೆಡಿಟು ಅಷ್ಟೇ ಇಂಪಾರ್ಟೆಂಟು. ಒಂದೊಂದ್ಸರ್ತಿ ದುಡ್ಡು ಸಿಗಲಿಲ್ಲ ಅಂದರೂ ಪರವಾಗಿಲ್ಲಪ್ಪ, ಹೆಸರಂತೂ ಸಿಗಲೇಬೇಕು. ಎರಡೂ ಇಲ್ಲದೆ ಮೂರು ನಾಮ ಅಂದರೆ ಕಷ್ಟ ಆಗ್ಬಿಡುತ್ತೆ. ಅಂದಹಾಗೆ ಪಾರ್ಥ ಅಪೇಕ್ಷನ್ ವಿಷಯದಲ್ಲಿ ತುಂಬ ಒಳ್ಳೆ ಕೆಲಸನೇ ಮಾಡಿದ್ದಾರೆ ಕಣ. ಬಲವಂತ ಮಾಡಿ ಮದುವೆ ಮಾಡಿಸ್ಬೋದು, ಆದರೆ ಮಕ್ಕಳನ್ನ ಅವರವರೇ ಮಾಡ್ಕೋಬೇಕಣ್ಣ.
ಅಂದರೆ ನಾನೇನು ಹೇಳ್ತೀನಿ ಅಂದರೆ ಸಂಸಾರನ ಅವರೇ ಮಾಡ್ಕೋಬೇಕು ಅಂತ ಹೇಳಿದೆ ಕಣ. ನೀನು ಸಿಕ್ಕಾಪಟ್ಟೆ ಆ ಥರನಪ್ಪ, ತಾಳ್ಮೇಲೆ ನನಗೆ ತಾಳ್ಮೆಯಿಂದ ಇರುವಂತೆ. ನೀನು ನೋಡಿದ್ರೆ ಹೆಂಗೆ ಆಡ್ತೀಯ, ಡಬಲ್ ಸ್ಟ್ಯಾಂಡರ್ಡ್ ನಿಂದು, ಒಳ್ಳೇದಲ್ಲ ನೋಡು. ಇದಕ್ಕೇನು ಕಡಿಮೆ ಇಲ್ಲ. ಫೋನ್ ಬಂದು ನೋಡು, ತೆಗಿ ಅದಕ್ಕೆ ತೆಗಿ, ಮಾತಾಡ, ತೆಗಿ. ಏನು ನೀನು ಹೇಳಿದ್ರೆ ನಾನು ಆನ್ಸರ್ ಮಾಡ್ಬೇಕಾ? ಇಲ್ಲ ಬೇಗ ಹೇಳಿ ಭೂಮಿಕಾ. ವಿಡಿಯೋ ನೋಡಿದ್ರಾ? ನೋಡಿ ನಿಮ್ಮ ಪ್ಲಾನ್ ಎಷ್ಟು ಚೆನ್ನಾಗಿ ವರ್ಕ್ ಆಗ್ತಿದೆ ಅಂತ. ಸೂಪರ್ ನೀವು. ವರ್ಕ್ ಆಗ್ತಾ ಇದೆ ಅನ್ನೋದು ಖುಷಿನೇ, ಆದರೆ ಇವತ್ತು ಕೂಡ ಅವಳು ಮಾಡಿ ಕಳಿಸಿದ ಅಡುಗೆನೇ ತಿನ್ಬೇಕಲ್ಲ ಅಂತ ದುಃಖ ಆಗ್ತಾ ಇದೆ, ಟೆನ್ಷನ್ ಆಗ್ತಾ ಇದೆ ನನಗೆ. ನೀವು ಭಯ ಪಡಬೇಡಿ. ನಾನೇನು ಮಾಡಿದೆ ಗೊತ್ತಾ? ಅಪೇಕ್ಷಾ ನಿತೀಶ್ ಅವ್ರ ಕೈಯಲ್ಲಿ ಕ್ಯಾರಿಯರ್ ಕೊಟ್ಟು ಕಳ್ಸಿದ್ಲಲ್ಲ, ಅವಳು ಗೊತ್ತಾದಂಗೆನೆ ಆ ಕ್ಯಾರಿಯರ್ನ ವಾಪಸ್ ತರಿಸಿ ನಾನು ಮಾಡಿರೋ ಅಡುಗೆನ ಕೊಟ್ಟು ಕಳ್ಸಿದ್ದೀನಿ. ಸೊ ನೀವು ಭಯ ಪಡದೆ ತಿನ್ನಬಹುದು. ಅಬ್ಬಾ ರೀ, ಒಳ್ಳೆ ಐಡಿಯಾ ಮಾಡಿದ್ದಾರೆ. ಸತ್ಯ, ಇವತ್ತು ನನ್ನ ಹೊಟ್ಟೆ ಬಚಾವ್. ಸಾವಿರಾರು ಜನಕ್ಕೆ ಅನ್ನ ಹಾಕೋ ಅನ್ನದಾತ ನೀವು. ನಿಮ್ಮ ಹೊಟ್ಟೆ ಯಾವಾಗಲೂ ತಂಪಗಿರ್ಬೇಕು. ಇದೆಲ್ಲ ಸ್ವಲ್ಪ ಓವರ್ ಆಯ್ತು. ಏನಿಲ್ಲ, ನಾನು ಇರೋದನ್ನೇ ಹೇಳ್ತಿದ್ದೀನಿ. ಎನಿವೇಸ್ ಆ್ಯಸ್ ಯೂಶುವಲ್ ಟೇಸ್ಟ್ ಮಾಡಿಬಿಟ್ಟು ಹೇಳಿ ಹೇಗಿತ್ತು ಅಂತ. ಇವತ್ತು ನಾನೇನೋ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀನಿ. ಖಂಡಿತ ಹೇಳ್ತೀನಿ. ಆಮೇಲೆ ಬೇರೆ ಎಲ್ಲರದು ಊಟ ಆಯ್ತಾ? ಮಲ್ಲಿದು, ಜಯದೇವ್ದು? ಇಲ್ಲ, ಮಲ್ಲಿ ಇನ್ನೂ ಊಟ ಮಾಡಿಲ್ಲ. ಜಯದೇವ್ರು ಆಚೆ ಹೋಗಿದ್ದಾರೆ, ಬಂದ್ಮೇಲೆ ಮಾಡ್ತೀನಿ ಅಂದ್ಲು. ಸೊ ನಾನು ಫ್ರೂಟ್ ಜ್ಯೂಸ್ ಕೊಟ್ಟಿದ್ದೀನಿ. ಜಯದೇವ್ ಬಂದ ಮೇಲ ಆಚೆ ಹೋಗಿದ್ದಾನ? ಎಲ್ಲಿಗೆ? ಅವರು ಅವ್ರ ಫ್ರೆಂಡ್ ಮನೆಗೆ ಹೋಗಿದ್ದಾರೆ. ಮಲ್ಲಿಗೋಸ್ಕರ ಗಿಫ್ಟ್ ಆರ್ಡರ್ ಮಾಡಿದ್ರಂತೆ, ಅದನ್ನು ಅವ್ರ ಫ್ರೆಂಡ್ ಮನೆಗೆ ಇಟ್ಟಿದ್ದಾರೆ. ಅದನ್ನು ತೊಗೊಂಡು ಬರಕ್ಕೆ ಹೋಗಿದ್ದಾರೆ. ನೆನ್ನೆ ಲಾಂಗ್ ಡ್ರೈವ್ ಹೋಗಿದ್ದೀವಿ ಅಂತ ಹೇಳಿದ್ರಲ್ಲ, ಆ ಥರದ್ದು ಏನೂ ಇಲ್ಲ. ಆ ಗಿಫ್ಟ್ ತರಕ್ಕೆ ಅಂತಾನೆ ಹೋಗಿದ್ರು. ಮಲ್ಲಿಗೆ ಸರ್ಪ್ರೈಸ್ ಕೊಡೋಣ ಅಂತ. ಬಟ್ ಸರ್ಪ್ರೈಸ್ ಕೊಡೋರಿಗೆ ಸರ್ಪ್ರೈಸ್ ಕಾದಿತ್ತು. ಅವ್ರ ಫ್ರೆಂಡು ಮನೇಲಿ ಇರಲಿಲ್ವಂತೆ, ಅದಕ್ಕೆ ಆ ಗಿಫ್ಟ್ ತರಕ್ಕೆ ಇವತ್ತು ಹೋಗಿದ್ದಾರೆ. ಫ್ರೆಂಡ್ ಮನೆಗ? ಏನೋ ಮಿಸ್ ಹೊಡಿತಾ ಇದೆಯಲ್ಲ. ಸರಿ ಭೂಮಿಕಾ, ಬಾಯ್. ಓಕೆ, ಬಾಯ್. ಗೆಳೆಯ, ಯಾಕೆ ಒಂಥರ ಇದೆಯಾ? ಎನಿಥಿಂಗ್ ಸೀರಿಯಸ್? ಆನಂದ್, ನಾನು ದಿಯಾ ನಂಬರ್ ಕಳಿಸ್ತೀನಿ. ಜಯದೇವ್ ಮತ್ತು ದಿಯಾ ಅವರಿಬ್ಬರ ಲೊಕೇಶನ್ನ ಟ್ರೇಸ್ ಮಾಡಿಸಿ ಕಳಿಸು ನನಗೆ. ಯಾಕೋ, ಏನಾಯ್ತು? ಕಳಿಸಿ ಹೇಳ್ತೀನಿ. ನನಗೆ ಇಮಿಡಿಯೇಟಾಗಿ ಹೇಳು. ಓಕೆ.